ಹಲೋ ನಮಸ್ತೆ, ಹೇಗಿದ್ರಿ ಎಲ್ಲರೂ? ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಅಂತೂ ಇದು ಕಷ್ಟಪಟ್ಟಾದರೂ 2020 ಅಂತೂ ಕಳೆದೋಯಿತು. 2021ರಲ್ಲಾದರೂ ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಇವತ್ತಿನ ಹೊಸ ವರ್ಷದ ಮೊದಲ ವಿಡಿಯೋ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿ, ತುಂಬಾ ಚೆನ್ನಾಗಿರುವಂತಹ ಮನೆಯಲ್ಲೇ ಮಾಡಿರುವಂತಹ ಜೀರಿಗೆ ಮತ್ತು ಕಾಳುಮೆಣಸು ಹಾಕಿರುವಂತಹ ರಸಂ ಪುಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರಸಂ ಪುಡಿ. ನಾವು ಹೊರಗಡೆಯಿಂದ ತಂದು ರಸಂ ಪುಡಿಯನ್ನು ಹಾಕಿ ರಸಂ ಮಾಡೋದಕ್ಕಿಂತ ಮನೆಯಲ್ಲಿ ತುಂಬಾ ಚೆನ್ನಾಗಿರುವಂತಹ ರಸಂ ಪುಡಿಯನ್ನು ಮಾಡಿಕೊಂಡು ಫ್ರೆಶ್ ಆಗಿ ಒಳ್ಳೊಳ್ಳೆ ರಸಂ ಮಾಡಿಕೊಂಡು ನಾವು ಕುಡಿಬೋದು. ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸೂಪರ್ ಆಗಿರುವಂತಹ ರಸಂ ಪುಡಿಯನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮೊದಲು ಹೇಳ್ತೇನೆ. 1 ಕಪ್ಪಷ್ಟು ಕಾಳುಮೆಣಸು, 3/4 ಕಪ್ಪಷ್ಟು ಜೀರಿಗೆ, 6 ಖಾರ ಮೆಣಸು, 2 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನಷ್ಟು ಮೆಂತೆ, 2 ಸ್ಪೂನಷ್ಟು ತೊಗರಿಬೇಳೆ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಇಂಗು ಮತ್ತು ಒಂದು ಸ್ವಲ್ಪ ಕರಿ ಲೀವ್ಸು. ಮೊದಲು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಒಂದು ಸ್ವಲ್ಪ ಹುರಿದ್ಕೋಬೇಕಾಗುತ್ತೆ. ಮೊದಲಿಗೆ ಕಾಳುಮೆಣಸು, ಜೀರಿಗೆ, ತೊಗರಿಬೇಳೆ, ಕೊತ್ತಂಬರಿ ಬೀಜ, ಮೆಂತೆ ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಹುರ್ಕೋಬೇಕು. ಆ್ಯಕ್ಚುಲಿ ಇದು ಜೀರಿಗೆ ಮತ್ತು ಕಾಳುಮೆಣಸು ರಸಮಿಗೆ ನಾವು ಈ ಪುಡಿಯನ್ನು ಯೂಸ್ ಮಾಡ್ಬೋದು. ಇದಕ್ಕೆ ನಾವು ಜಾಸ್ತಿ ಖಾರ ಮೆಣಸು ಹಾಕಲ್ಲ. ನೀವು ಕಾಳುಮೆಣಸು ಎಷ್ಟು ತಗೊತೀರಾ ಅದರ 3/4ರಷ್ಟು ಜೀರಿಗೆನ ತಗೋಬೋದು. ಇದೊಂದು ಸ್ವಲ್ಪ ಹುರಿದಾದ ನಂತರ ಇವಾಗ ಗುಂಟೂರು ಮೆಣಸು ಮತ್ತು ಕರಿ ಲೀವ್ಸನ್ನು ಹಾಕ್ಕೊಂಡು ಹುರ್ಕೋಬೇಕು. ಫಸ್ಟ್ ಈ ಸ್ಪೈಸಸ್ ಹುರ್ಕೊಂಡಾದ ನಂತರ ನಾವು ಮೆಣಸು ಮತ್ತು ಕರಿ ಲೀವ್ಸನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಕೊನೆಯದಾಗಿ ನಾವು ಇಂಗು ಮತ್ತು ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟು ಕಾಲ ಮೀಡಿಯಮ್ ಅಂದರೆ ಲೈಟ್ ಉರಿಯಲ್ಲಿ ನಾವು ಇದನ್ನ ಹುರ್ಕೊಂಡ್ರೆ ಸಾಕು. ಇಂಗು ಮತ್ತು ಅರಿಶಿನ ಹಾಕಿದ ನಂತರ ಜಾಸ್ತಿ ಹೊತ್ತು ಸ್ಟವ್ ಮೇಲೆ ಬಿಡಬೇಡಿ, ಯಾಕಂತಂದ್ರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾವು ಇಂಗು ಮತ್ತು ಅರಿಶಿನ ಹುರ್ಕೊತೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಅರೋಮಾ ತುಂಬಾ ಸೂಪರ್ವಾಗಿರುತ್ತೆ. ಇದು ತಣ್ಣಗಾದ ನಂತರ ಇದನ್ನ ಒಂದು ಪುಡಿ ಮಾಡುವಂತಹ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಒಂದು ಚೂರು ಕೂಡ ನೀರಿನ ಅಂಶ ಇರಬಾರ್ದು. ಚೆನ್ನಾಗಿ ಡ್ರೈ ಮಾಡಿ ಕ್ಲೀನಾಗಿರುವಂಥ ಮಿಕ್ಸಿಗೆ ಹಾಕಿ ಫಸ್ಟ್ ಒಂದು ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತಣ್ಣಗಾದ ನಂತರ, ತುಂಬ ತಣ್ಣಗಾಗಲಿಕ್ಕೆ ಬಿಡಬೇಡಿ. ಕರೆಕ್ಟಾಗಿ ಪುಡಿಯಾಗಿದೆ. ತುಂಬ ಅಂದರೆ ಸಾಫ್ಟ್ ಪುಡಿ ಅಥವಾ ನೈಸಾಗಿ ಆಗೋದು ಬೇಡ. ಒಂದು ಸ್ವಲ್ಪ ತರಿ ಇದ್ರೂ ರಸಮಿಗೆ ಜಾಸ್ತಿ ಪೌಡರ್ ಮಾಡಲ್ಲ. ಚೂರು ತರಿ ಇದ್ರೂ ಸ್ಪೈಸಸ್ ನಡೀತದೆ, ಚೆನ್ನಾಗೇ ಇರುತ್ತೆ. ನೋಡಿದ್ರಲ್ಲ, ಇಷ್ಟೇ ಇರೋದು. ಅದಾದ ನಂತರ ಇದನ್ನ ನೀವು ಗ್ರೈಂಡ್ ಮಾಡಿದ ತಕ್ಷಣವೇ ಡಬ್ಬದೊಳಗಡೆ ಹಾಕಿ ಇಡಬಾರ್ದು. ಯಾಕಂತಂದರೆ ಬಿಸಿ ಇರುವಾಗ ಅದರಲ್ಲಿ ಪಸೆ ಅಥವಾ ಮಾಯಿಶ್ಚರ್ ಜನ್ರೇಟ್ ಆಗುತ್ತೆ ಮತ್ತು ಪುಡಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು ತಟ್ಟೆಗೆ ಫಸ್ಟ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹರಡ್ಬಿಟ್ಟು ಒಂಚೂರು ಹೊತ್ತಾದ ನಂತರ, ತಣ್ಣಗಾದ ನಂತರ ಈ ಪುಡಿಯನ್ನು ನಾವು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಇಟ್ಟು ನಾವು ಯಾವಾಗ ರಸಂ ಮಾಡ್ತೇವೆ ಆವಾಗ ಯೂಸ್ ಮಾಡ್ಕೋಬೋದು. ನೀವು ನಾನು ಹೇಳೋದಲ್ಲ, ಈ ರಸಂ ಪುಡಿನ ನೀವು ಮಾಡ್ತಾ ಇರುವಾಗಲೇ ನಿಮಗೆ ಅದರ ಅರೋಮ ಇದೆಯಲ್ಲ, ಫ್ಲೇವರ್ ಇದೆಯಲ್ಲ ಗೊತ್ತಾಗುತ್ತೆ. ತುಂಬಾ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಇದರ ಫ್ಲೇವರ್. ನಿಮಗೆ ಅಂಗಡಿಯಲ್ಲೆಲ್ಲ ಎಲ್ಲೂ ಸಿಗಲ್ಲ ಈ ಥರ ರಸಂ ಪುಡಿ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡಿ ಟ್ರೈ ಮಾಡಿ, ರಸಂ ಮಾಡಿ ನೋಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.